2021ರಲ್ಲಿ 550 ಕೋಟಿ ಲಾಭ. ಅದೇ 2025 ಆಗೋಷ್ಟರಲ್ಲಿ 22,900 ಕೋಟಿ ಲಾಭ ಗುರು. ಯಾರು ಇಷ್ಟೊಂದೆಲ್ಲ ಮಾಡಿದಾರಲ್ಲ ದುಡ್ಡು ಅಂತ ಯೋಚಿಸ್ತಿದ್ದೀರಾ? ಸ್ಕ್ಯಾಮರ್ಸು. UPI ಪೇಮೆಂಟಿಂದ ಆಗಿರೋಂಥ ಸ್ಕ್ಯಾಮ್ಸ್ ನಮ್ಮ ದೇಶದಲ್ಲಿ 42 ಬಾರಿ ಹೆಚ್ಚಾಗಿದೆ ಬರೀ 5 ವರ್ಷದ ಗ್ಯಾಪಲ್ಲಿ. ಇದನ್ನ ಕಡಿವಾಣ ಹಾಕಬೇಕು ಅಂತ RBI UPI ಪೇಮೆಂಟ್ಗೆ ಹೊಸ 3 ಪ್ರಪೋಸಲ್ನ ತಗೊಂಡು ಬಂದಿದ್ದಾರೆ. ಮೊದಲನೇದು, ಇನ್ನು ಮುಂದೆ 10,000 ರೂಪಾಯಿಗಿಂತ ಜಾಸ್ತಿ ಯಾರಿಗಾದ್ರೂ UPI ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ದುಡ್ಡು ಹೋಗಲ್ಲ. 1 ಅವರ್ ಕೂಲಿಂಗ್ ಪೀರಿಯಡ್ ಆದ ನಂತರ ಅಷ್ಟೇ ರಿಸೀವರ್ಗೆ ದುಡ್ಡು ಹೋಗೋದು. ನಿಮ್ಗೇನಾದರೂ ನಾನು ಯಾವ್ದಾದ್ರು ಫ್ರಾಡ್ಸ್ಟರ್ಗೆ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ಅಥವಾ ಯಾವುದೋ ಫೇಕ್ ಲಿಂಕು ಅಥವಾ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಫೇಕ್ ಪೇಜ್ಗೆಲ್ಲ ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಈ 1 ಅವರ್ ಒಳಗಡೆ ಆ ಪೇಮೆಂಟ್ನ ನೀವು ತಡಿಬೋದು. ಅಷ್ಟೇ ಅಲ್ಲ, ಎರಡನೇದಂತೂ ಒಳ್ಳೆ ರೂಲ್ ಇದು. ಈ ಸೀನಿಯರ್ ಸಿಟಿಸನ್ಸ್ ಏನಾದರೂ 50,000 ರೂಪಾಯಿಗಿಂತ ಜಾಸ್ತಿ ಏನಾದರೂ ದುಡ್ಡು ಯಾರಿಗಾರು ಕಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಬರೀ ಅವರಷ್ಟೇ UPI ಅಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಸಾಲಲ್ಲ. ಈ ನಾಮಿನಿ ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಅಕೌಂಟಲ್ಲಿ, ನಾಮಿನಿ ಅಪ್ರೂವಲ್ಲೂ ಬೇಕು. ನಾಮಿನಿ ಸಹ ಪಾಸ್ವರ್ಡ್ ಹಾಕಿ ಅಪ್ರೂವ್ ಕೊಟ್ಟರೆ ಮಾತ್ರ ರಿಸೀವರ್ಗೆ 50,000 ರೂಪಾಯಿ ಮೇಲ್ಗಡೆ ದುಡ್ಡು ಹೋಗೋದು. ಮೂರನೇ ವಿಚಾರ, ಇನ್ ಕೇಸು ನಿಮ್ಮ ಅಕೌಂಟಲ್ಲಿ ಏನಾದ್ರು ದುಡ್ಡು ಕಂಟಿನ್ಯೂಸ್ ಆಗಿ ಕಟ್ ಆಗ್ತಿದೆ, ನಿಮ್ಗೇನೋ ಅನುಮಾನ ಬರ್ತಿದೆ, ಯಾವುದೋ ಫ್ರಾಡ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಸ್ವಿಚ್ ಆಫ್ ಬಟನ್ ಅಂತ ಹೇಳಿ UPI ಅಲ್ಲಿ ತೊಗೊಂಡು ಬಂದಿದ್ದಾರೆ. ಈ ಸ್ವಿಚ್ ಆಫ್ ಬಟನ್ನ ಇಮಿಡಿಯೇಟಾಗಿ ನೀವು ಆಕ್ಟಿವೇಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ, UPI ಟ್ರಾನ್ಸಾಕ್ಷನ್ಸ್ ಯಾವುದೂ ನಡೆಯೋದೇ ಇಲ್ಲ. ಈ ಹೊಸ 3 ಪ್ರಪೋಸಲ್ಲು RBI ತಗೊಂಡು ಬಂದಿದ್ದಾರೆ ಈ ಫ್ರಾಡ್ಸ್ಟರ್ಸ್ಗೆ ಕಡಿವಾಣ ಹಾಕಬೇಕು ಅಂತ. ನಿಮಗೇನು ಅನ್ಸೋದು ಇದ್ರ ಬಗ್ಗೆ? 10,000 ರೂಪಾಯಿ ಲಿಮಿಟ್ ಇರೋದನ್ನ 5,000 ರೂಪಾಯಿಗೆ ಇಳಿಸಿದ್ರೆ ಚೆನ್ನಾಗಿರುತ್ತಾ? ಅಥವಾ ನಿಮಗೆ ಇದು ಯಾವುದು ಬೇಡ ಗುರು, ಇಮಿಡಿಯೇಟಾಗಿ ಪೇಮೆಂಟ್ ಆದರೆ ಸಾಕು, ನಮಗೆ 1 ಅವರೆಲ್ಲ ಏನಕ್ಕೆ ಕಾಯಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? RBI ಈ ಪ್ರಪೋಸಲ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ದೇಶದಲ್ಲಿ ತಗೊಂಡು ಬಂದಾಗ ಈ ಥರ ಸ್ಕ್ಯಾಮ್ಸ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.